ಬಳ್ಳಾರಿಯಲ್ಲಿ 371 ವಿಧಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಮಿತಿ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಹಿರಿಯ ಹೋರಾಟಗಾರರು ಬಳ್ಳಾರಿಯಲ್ಲಿ ಹೋರಾಟ ಮಾಡಿ ಇದಾಗಿರ್ತಕ್ಕಂಥ ನಮ್ಮ ಚಾಂಗೂರ್ ಮಲ್ಲಿಕಾರ್ಜುನ ಸರ್ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತೊಬ್ಬ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಸೋಮಶೇಖರ್ ಗೌಡರು ಮತ್ತು ಪದಾಧಿಕಾರಿ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾ ಸಮಿತಿ ಇದನ್ನ ರಾಘವೇಂದ್ರ ಕುಷ್ಟಗಿ, ಸಿರಿಗೇರ್ ಪನ್ನರಾಜ್ ಅವರು ಮತ್ತು ಮಾಧವ ರೆಡ್ಡಿ ಮತ್ತು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಅನೇಕ ಸಂಘಟನೆಗಳ ಮುಖಂಡರು ಮತ್ತು ಸಂಘಟನೆಗಳ ನೇತೃತ್ವದಲ್ಲಿ ಇದನ್ನ ಹೈದರಾಬಾದ್ ಕರ್ನಾಟಕ ಹೋರಾಟ ಪ್ರದೇಶ ಸಮಿತಿಯನ್ನು ರಚನೆ ಮಾಡಿ ಮುಂಬರ್ತಕ್ಕಂಥ ಹೋರಾಟಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಉನ್ನತ ಮಟ್ಟ ತಗೊಂಡೋಗ್ಬೇಕು ಮತ್ತು ಇಲ್ಲಿ ಸಿಗ್ತಕ್ಕಂಥ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ತಡೆಗಟ್ಟುವುದು ಮತ್ತು ಬಳ್ಳಾರಿ ಅಭಿವೃದ್ಧಿಗೆ ಬರ್ತಕ್ಕ ಅನುದಾನವನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಸಂಸ್ಥೆಯ ಮೇಲೆ ಒತ್ತಡವನ್ನು ಹೇರಿ ಅಭಿವೃದ್ಧಿ ಪೂರ್ವಕ ಹೋರಾಟ ಮಾಡುವುದು ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲಾ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ 2ನೇ ಹಂತದ ಒಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಸುಮಾರು 40ರಿಂದ 50 ವರ್ಷ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇದು ಹೋರಾಟಗಾರರು ಇದ್ದಾರೆ ಮತ್ತು ಅವರಲ್ಲಿ ಮತ್ತೊಂದ್ಸರಿ ಹೋರಾಟ ಆಗ್ತಾ ಇದೆ. ಅವ್ರ ಜೊತೆಯಲ್ಲಿ ಯುವಕರನ್ನು ಕೂಡ ಸೇರ್ಪಡೆ ಮಾಡ್ಕೊಂಡು ಮಾನ್ಯ ಅಧ್ಯಕ್ಷರು ಚಾಮರಾಜ ಮಂಟಗಳ ಜೊತೆ ನಾವು ಇದೀವಿ. ತುಂಬಾ ಸಂತೋಷ ಆಗ್ತಾ ಇದೆ. ಅವ್ರ ಜೊತೆಯಲ್ಲಿ ಕೂಡ ನಾವು ಕೂಡ ಹೋರಾಟ ಮಾಡ್ಲಿಕ್ಕೆ ತುಂಬಾ ಇದೀವಿ. ಮತ್ತೆ ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಹೋಗಿ ಕೂಡ ನಾವು ಕೂಡ ಸಿದ್ಧರಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ಜಿಲ್ಲಾ ಸಮಿತಿಯ ಮೊದಲ ಸಭೆಯನ್ನು ಬಳ್ಳಾರಿ ಜಿಲ್ಲೆ ಸಮಿತಿಯನ್ನು ಈ ತಿಂಗಳ 27ನೇ ತಾರೀಕಿಗೆ ಒಂದು ಸಭೆ ಇದೆ ಅಧ್ಯಕ್ಷರ ನೇತೃತ್ವದಲ್ಲಿ. ಮತ್ತು ಅದೇ ರೀತಿಯಲ್ಲಿ ತಾವರಗೇರಿ ಕುಷ್ಟಗಿ ಹತ್ರ ಒಂದು ವಿಚಾರಗೋಷ್ಠಿ ಕಾರ್ಯಾಗಾರ ಒಂದು ಆಗಸ್ಟ್ 7 ಮತ್ತು 8 ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಧನ್ರಾಜ್ ಅಂತಕ್ಕಂಥ ಮತ್ತು ಅಬ್ದುಲ್ ರಜಾಕ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಾಗಾರ ಶಿಬಿರವನ್ನು ಬಳ್ಳಾರಿ ಜಿಲ್ಲೆಯಿಂದ ಅಧ್ಯಕ್ಷ ನೇತೃತ್ವದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಹೊಂದಿದೆ. ಮತ್ತು ಜಿಲ್ಲಾ ಸಮಿತಿಯಲ್ಲಿ ಈಗಾಗಲೇ ಮಹಿಳಾ ಸಮಿತಿ ಮತ್ತು ಅನೇಕ ಹೋರಾಟಗಾರರು ಇದರ ಇನ್ನೂ ಅಧ್ಯಕ್ಷರು ಮತ್ತು ಮುಖಂಡರ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾ ಇದೆ. ಮತ್ತು ಇದರ ಕಾರ್ಯಕ್ರಮ ವಿಶೇಷವಾಗಿ ಇಲ್ಲಿ ಎಲ್ಲಾ ಸಂಸದರ ಶಾಸಕರನ್ನು ಇಲ್ಲಿ ಅವ್ರಿಗೆಲ್ಲ ಅಧ್ಯಕ್ಷರ ಒಂದು ಸೂಚನೆ ಮೇಲೆ ಇದೆಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತದೆ ಅಂತ ಹೇಳಿ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಈ ಸಮಿತಿಯಲ್ಲಿ ಈಗಾಗಲೇ ಈಗ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಅಧ್ಯಕ್ಷರಿಗೆ ಆಯ್ಕೆ ಆಗಿರೋದೇ ಆ ಸಂಘಟನೆ ಶಕ್ತಿ ನನ್ನ ಪ್ರಕಾರ. ಯಾಕಂದ್ರೆ ವಿದ್ಯಾರ್ಥಿಗಳು, ಮಹಿಳೆಯರು, ಕಾರ್ಮಿಕರು, ಅಡ್ವೊಕೇಟ್ಸ್ ಎಲ್ಲಾ ರೀತಿಯಲ್ಲಿ ಇರ್ತಕ್ಕಂಥ ಈ ಸಂಘಟನೆಯಲ್ಲಿ ಸೇರ್ಪಡೆ ಮಾಡ್ಕೊಂಡು ಈಗಾಗಲೇ ಮಾಡಿದ್ದಾರೆ. ಮತ್ತು ಇನ್ನು ಹೆಚ್ಚಿನ ಜನಸಂಖ್ಯೆ ಸೇರ್ಪಡೆ ಮಾಡಿಕೊಂಡು ಹೋಗ್ತಕ್ಕಂಥ ಅಂತ ಒಂದು ನುರಿತ ಹೋರಾಟಗಾರರು, ಪ್ರಬುದ್ಧರು, ಬುದ್ಧಿಜೀವಿಗಳು, ಚಿಂತನಶೀಲರು ಈ ಸಂಘಟನೆಯಲ್ಲಿ ಇದ್ದಾರೆ. ಇದು ಎಲ್ಲಾ ಸಂಘಟನೆಗಳು ತುಂಬಾ ಡಿಫ್ರೆಂಟ್ ಆಗಿರೋ ಸಂಘಟನೆ ಅಂತ ನಾನು ಭಾವಿಸ್ಕೊಂಡು. ಯಾಕಂದ್ರೆ ಬಹಳಷ್ಟು ಸಂಘಟನೆಗಳು ಇದಾವೆ, ಬಟ್ ಇದು ಡಿಫ್ರೆಂಟ್ ಆಫ್ ಸಂಘಟನೆ. ಯಾಕಂದ್ರೆ ಸರ್ವತೋಮುಖ ಅಭಿವೃದ್ಧಿ ಆಗಿರ್ತಕ್ಕಂಥ ಇದರಲ್ಲಿ ಕ್ಯಾಸ್ಟ್ ಕಮ್ಯುನಿಟಿ ಪಾರ್ಟಿ ಯಾವುದೂ ಇರೋದಿಲ್ಲ. ಓನ್ಲಿ ಅಜೆಂಡಾ ಬಳ್ಳಾರಿ ಅಭಿವೃದ್ಧಿ, ಬಳ್ಳಾರಿ ಯುವಕರಿಗೆ, ಯುವತಿಯರಿಗೆ ಎಲ್ಲಾ ಮತ್ತು ಇರ್ತಕ್ಕಂಥ ಹಳ್ಳಿಗಳಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ವಿಚಾರವನ್ನೇ ಸಂಘಟನೆಯಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ. ಅಧ್ಯಕ್ಷರ ಮಾರ್ಗದರ್ಶನ ಅವ್ರು ಹೇಳಿದ್ರು, ನಮ್ಗೆ ಯಾವುದೇ ಪದವಿಗಳಿಗಿಂತ ಬಳ್ಳಾರಿ ಅಭಿವೃದ್ಧಿ ಚಿಂತನೆ ಮುಖ್ಯ ಅಂತ ಹೇಳಿದ್ರೆ ಈ ನಾವು ನೋಡ್ತಾ ಬಂದ ಈ ಸಮಿತಿ ಪನ್ನರಾಜ್ ಸಾರು ಮತ್ತೆ ಅಣ್ಣವ್ರು ಎಲ್ಲರೂ ಸೇರಿ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಈ ಸಹ ಕೂಡ ಅದೇ ನಿಟ್ಟಿನಲ್ಲಿ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಹೋರಾಟವನ್ನು ಮಾಡಿ ಬಂದಿರ್ತಕ್ಕಂಥ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಅಷ್ಟು ಮಾತಾಡುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಬಟ್ ಅವ್ರ ಜೊತೆ ಹೋಗೋದೇ ನಮ್ದು ಖುಷಿ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ 371 ವಿಧಿ ಜಾರಿಗೆ ತಂದಿರ್ತಕ್ಕಂಥ ಖರ್ಗೆ ಅವರು ಹುಟ್ಟಿದಬ್ಬ ಆಗಿರೋದ್ರಿಂದ ಅದೇ ದಿನ ಇಲ್ಲಿ ಆ ಒಂದು ಸಮಿತಿ ರಚನೆ ಆಗಿರೋದು ಕೂಡ ತುಂಬಾ ಸಂತೋಷ. ಅದು ರಾಯಚೂರು ಭಾಗದಲ್ಲಿ ಬಂದಿರತಕ್ಕಂಥ ಮುಖಂಡರು ರಾಘವೇಂದ್ರ ಕುಷ್ಟಗಿ ಸರ್ ಮತ್ತೆ ಬಳ್ಳಾರಿ ಮುಖಂಡರ ಒಂದು ಸಮ್ಮುಖದಲ್ಲಿ ಈ ಸಮಿತಿ ರಚನೆ ಆಗಿರ್ತಕ್ಕಂಥ ತುಂಬಾ ಹಿಂಬು ಕೊಡ್ತಕ್ಕಂಥ ವಿಚಾರ ಅಂತ ನಂಗೆ ತುಂಬಾ ವ್ಯಕ್ತಿಗತವಾಗಿ ನಾವು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಸೂರ್ಯ ನ್ಯೂಸ್ಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು.